ಸಿಲಿಕಾನ್ ಸಿಟಿ ಜನ ಮೊದಲೇ ಆಹಾರ ಪ್ರಿಯರು. ಆಮೇಲೆ ಹೋಟೆಲ್‌ಗೆ ಚಹಾ ಮತ್ತು ಕಾಫಿ ಸೇವಿಸೋದಕ್ಕಿಂತ ಹೋಗೋರ ಸಂಖ್ಯೆ ದೊಡ್ಡದಾಗಿರುತ್ತೆ. ಹೋದವರು ಒಂದಷ್ಟು ಮೀಟಿಂಗ್ ಮಾಡ್ತಾರೆ, ಸಿಟ್ಟಿಂಗ್ ಹಾಕ್ತಾರೆ. ಇನ್‌ಫ್ಯಾಕ್ಟ್ ಇಲ್ಲಿಗೆ ಹೋಗಬೇಕು ಅಂತ ಒಂದು ರೀಸನ್ ಹುಡ್ಕೊಂಡು ಹೋಗೋರು ಇದ್ದಾರೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ. ಬಟ್ ಈಗ ಅಂಥವರನ್ನ ಹುಡುಕಿ ಹುಡುಕಿ ಬರೆ ಎಳೆಯೋದಕ್ಕೆ ಹೋಟೆಲ್ ಅಸೋಸಿಯೇಷನ್ ಕೂಡ ಸಿದ್ಧವಾಗಿದೆ. ಒಂದು ಪಾರ್ಕಿಂಗ್ ಚಾರ್ಜನ್ನು ಕೊಡಬೇಕು ಅಂತಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಹೊಸ ಚಾರ್ಜನ್ನು ನಿಮ್ಮ ಮೇಲೆ ಹಾಕೋದಕ್ಕೆ ರೆಡಿ ಇದ್ದಾರೆ ಅಂತ. ಒಂದು ಡೀಟೇಲ್ಸ್ ಇದೆ ನೋಡೋಣ. ಬೆಂಗಳೂರಿನ ಎಲ್ಲಾ ಹೋಟೆಲ್ಗಳಲ್ಲಿ ಹೊಸ ರೂಲ್ಸ್ ಜಾರಿ. ಇನ್ಮುಂದೆ ಹೋಟೆಲ್ಗಳಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿದ್ರು ಚಾರ್ಜ್. ಪಾರ್ಕಿಂಗ್ ಚಾರ್ಜ್ ರೀತಿ ಟೇಬಲ್ ಚಾರ್ಜ್ ಶಾಕ್. ಹಲವು ಹೋಟೆಲ್ ಮಾಲೀಕರಿಂದ ಅಸೋಸಿಯೇಷನ್ಗೆ ಮನವಿ. ಇತ್ತೀಚೆಗೆ ಬೆಂಗಳೂರಿನ ಹೋಟೆಲ್ ಒಂದರ ಗೋಡೆಯ ಮೇಲೆ ಇಲ್ಲಿ ಯಾವುದೇ ಮೀಟಿಂಗ್ಗಳಿಗೆ ಅವಕಾಶವಿಲ್ಲ. ಒಂದು ವೇಳೆ ಮೀಟಿಂಗ್ 1 ಗಂಟೆಗಿಂತ ಹೆಚ್ಚು ಕಾಲ ನಡೆದರೆ ಪ್ರತಿ ಗಂಟೆಗೆ 1,000 ರೂಪಾಯಿ ಶುಲ್ಕ ವಿಧಿಸಲಾಗುವುದು ಅಂತ ಬರೆಯಲಾಗಿತ್ತು. ಈ ನೋಟಿಸ್ ಒಂದರ ಫೋಟೋ ಸಾಕಷ್ಟು ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಹೋಟೆಲ್ನಲ್ಲಿ ನಡೆಯೋ ಮೀಟಿಂಗ್ ಸಮಯದ ಬಗ್ಗೆ ಸಾಕಷ್ಟು ಚರ್ಚೆಗಳು ಮುನ್ನೆಲೆಗೆ ಬರುತ್ತಿವೆ. ನಗರದಲ್ಲಿ 5 ಸ್ಟಾರ್, 3 ಸ್ಟಾರ್ ಸಾಮಾನ್ಯ ಹೋಟೆಲ್ಗಳು ಸೇರಿದಂತೆ ಸುಮಾರು 35,000ಕ್ಕೂ ಹೆಚ್ಚು ಹೋಟೆಲ್ಗಳಿವೆ. ಸಣ್ಣ ಹಾಗೂ ಮಧ್ಯಮ ವರ್ಗದ ಹೋಟೆಲ್ಗಳು ಕೇವಲ ಊಟ ಉಪಹಾರದ ತಿನ್ನುವ ತಾಣಗಳಾಗದೆ ಮೀಟಿಂಗ್ ಸ್ಪಾಟ್ಗಳಾಗುತ್ತಿವೆ. ಇಲ್ಲಿ ರಾಜಕೀಯ, ಭೂ ವ್ಯವಹಾರ, ರಿಯಲ್ ಎಸ್ಟೇಟ್, ಮದುವೆ, ಆಫೀಸ್ ವಿಷಯಗಳು ಸೇರಿದಂತೆ ಹಲವು ಚರ್ಚೆಗಳು ನಡೆಯುತ್ತವೆ. ಈ ವೇಳೆ ಮಾತನಾಡುತ್ತಾ ಗ್ರಾಹಕರು ಗಂಟೆಗಟ್ಟಲೆ ಕುಳಿತುಕೊಳ್ಳುತ್ತಾರೆ. ಇದರಿಂದ ನಂತರ ಬರುವ ಗ್ರಾಹಕರು ಹಾಗೂ ಹೋಟೆಲ್ ಅಸೋಸಿಯೇಷನ್ನವರಿಗೆ ಸಾಕಷ್ಟು ತೊಂದರೆ ಆಗ್ತಿದೆಯಂತೆ. ಪೀಕ್ ಅವರ್ಗಳಲ್ಲಿ ಬರುವ ಗ್ರಾಹಕರಿಗೆ ಕೂರಲು ಜಾಗವಿಲ್ಲದೆ ಅವರು ವಾಪಸ್ ಹೋಗುತ್ತಾರೆ ಅಂತಿದ್ದಾರೆ ಹೋಟೆಲ್ನವರು. ಭಾಳಷ್ಟು ಹೋಟೆಲ್ಗಳಲ್ಲಿ ಆ ಪೀಠೋಪಕರಣ ಮೇಲೆ ಕೂತ್ಕೊಂಡು ಭೂ ವ್ಯವಹಾರ, ರಿಯಲ್ ಎಸ್ಟೇಟು, ಆಮೇಲೆ ರಾಜಕೀಯ ಚರ್ಚೆಗಳು ಮತ್ತು ಈ ಮದುವೆ ಚರ್ಚೆಗಳು ಇವೆಲ್ಲ ನಡೀತಾ ಇರುತ್ತೆ. ಇದರಿಂದ ಏನಾಗತ್ತಂದರೆ ಯಾರು ಊಟ ಮಾಡಬೇಕು ಅಂತ ಬಂದಿರ್ತಾರೆ ಗ್ರಾಹಕರು, ಅವರಿಗೆ ಭಾಳ ಅನಾನುಕೂಲ ಆಗುತ್ತೆ. ಜಾಗ ಇರಲ್ಲ ಕೂತ್ಕೊಳ್ಳೋಕ್ಕೆ, ವೇಟಿಂಗ್ ಮಾಡಬೇಕು. ಹಲವಾರು ಹೋಟೆಲ್ ಮಾಲೀಕರದು ಸಮಸ್ಯೆ ಮತ್ತು ನಮ್ಮ ಸಂಘಕ್ಕೂ ದೂರನ್ನು ಕೊಟ್ಟಿದ್ದಾರೆ. ಇದಕ್ಕೇನಾದರೂ ಒಂದು ಬೇರೆ ಕ್ರಮ ತಗೋಬೇಕಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಬೃಹತ್ ಬೆಂಗಳೂರು ಹೋಟೆಲ್ ಸಂಘಕ್ಕೆ ಹಲವು ಹೋಟೆಲ್ ಮಾಲೀಕರು ದೂರು ನೀಡಿದ್ದಾರೆ. ಜೊತೆಗೆ 5 ಸ್ಟಾರ್ ಹೋಟೆಲ್ಗಳ ಲಾಬಿಯಲ್ಲಿ ಕುಳಿತರೆ ಗಂಟೆಗೆ 1,000 ರೂಪಾಯಿ ಹಾಗೂ ತಿನ್ನಲು ಆರ್ಡರ್ ಮಾಡಬೇಕು. ಅದರಂತೆ ಬೆಂಗಳೂರಿನ ಎಲ್ಲಾ ಹೋಟೆಲ್ಗಳಲ್ಲಿ ಪಾರ್ಕಿಂಗ್ ಚಾರ್ಜ್ನಂತೆ ಟೇಬಲ್ ಚಾರ್ಜ್ ಹಾಕಲು ಸಲಹೆ ನೀಡುತ್ತಿದ್ದಾರೆ. ಹೀಗಾಗಿ ನಗರದ ಸಣ್ಣ ಮಧ್ಯಮ ವರ್ಗದ ಹೋಟೆಲ್ಗಳಲ್ಲಿ ಟೀ, ಕಾಫಿ, ಉಪಹಾರ ಹಾಗೂ ಊಟಕ್ಕೆ ಇಂತಿಷ್ಟು ಸಮಯ ನಿಗದಿಪಡಿಸಿ ಟೇಬಲ್ ಚಾರ್ಜ್ ಅಳವಡಿಸುವ ಬಗ್ಗೆ ಚರ್ಚೆ ನಡೆದಿದೆ. ಎಲ್ಲರೊಂದಿಗೆ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಸಂಘ ಹೇಳುತ್ತಿದೆ. ಅಂದರೆ ಟೈಮಿಂಗ್ಸ್ ಫಿಕ್ಸ್ ಮಾಡಿ, ಈಗ ಟೀ ಕಾಫಿ ಕುಡಿಯೋದಿದ್ರೆ ಒಂದು 10ರಿಂದ 15 ನಿಮಿಷ, ಊಟ ಮಾಡೋದಿದ್ರೆ ಒಂದು ಅರ್ಧ ಗಂಟೆ, ಈ ಥರ ಏನಾದರೂ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಅನಾವಶ್ಯಕವಾಗಿ ಗಂಟೆಗಟ್ಟಲೆ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಬರೀ ಕಾಫಿ ಟೀ ತೊಗೊಂಡು ಚರ್ಚೆ ಮಾಡ್ತಾರೆ. ಇದರಿಂದ ನಮಗೂ ಲಾಸು, ಬರೋ ಅಂಥ ಕಸ್ಟಮರ್ಗೂ ಅನಾನುಕೂಲ ಆಗುತ್ತೆ. ಊಟ ಮಾಡೋಕ್ಕೆ ಬಂದವರು, ಫ್ಯಾಮಿಲಿ ಜೊತೆ ಬಂದವರಿಗೆ ಜಾಗ ಇಲ್ಲದೆ ಅನಾನುಕೂಲ ಆಗುತ್ತೆ. ಅದಕ್ಕೆ ಟೇಬಲ್ ಮೇಲೆ ಒಂದು ಚಾರ್ಜ್ ಅಂತ ಫಿಕ್ಸ್ ಮಾಡ್ಬೋದು. 1 ಗಂಟೆಗೆ ಇಂತಿಷ್ಟು ಚಾರ್ಜ್ ಅಂತ ಹೇಳಿ ಫಿಕ್ಸ್ ಮಾಡ್ಬೋದು. ಇದ್ರ ಬಗ್ಗೆ ನಾವು ಮಾಲೀಕರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಇದಕ್ಕೇನಂತ ಒಂದು ನಿರ್ಧಾರನ ನಾವು ತಗೊಂತೀವಿ. ಒಟ್ಟಿನಲ್ಲಿ ಒಂದು ಕಾಫಿ ಕುಡಿದು ದಿನವಿಡೀ ಕಳೆಯುವ ಸಂಸ್ಕೃತಿಗೆ ಬೆಂಗಳೂರಿನ ಹೋಟೆಲ್ಗಳು ಈಗ ಫುಲ್ ಸ್ಟಾಪ್ ಹಾಡುತ್ತಾವ ಕಾದು ನೋಡಬೇಕಿದೆ. ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.